ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಭುತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇದತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತವಿಭುಶ್ಚಾನೇಕಧಾಯಃ ಶ್ರುತೌ ವಾಚಂದಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ನವಗ್ರಹಗಳ ರತ್ನಾದಿಗಳನ್ನು, ಗ್ರಹಗಳಿಗೆ ಇರತಕ್ಕಂತಹ ದಿಕ್ಕುಗಳನ್ನು, ಹಾಗೆಯೇ ಗ್ರಹಗಳ ವರ್ಣಾದಿಗಳನ್ನು ತಿಳಿದುಕೊಳ್ಳೋಣ. ಗ್ರಹಗಳಿಗೆ ರತ್ನಾದಿಗಳು ಅಂತಂದರೆ ರವಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಕುಜನಿಗೆ ಹವಳ, ಬುಧನಿಗೆ ಪಚ್ಚೆ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನಿಗೆ ನೀಲ, ರಾಹುವಿಗೆ ಗೋಮೇಧಿಕ, ಕೇತುವಿಗೆ ವೈಢೂರ್ಯ. ಹೀಗೆ ಗ್ರಹಗಳ ರತ್ನಗಳನ್ನು ತಿಳಿದುಕೊಳ್ಳಬೇಕು. ಆಯಾ ಗ್ರಹಗಳಿಗೆ ಸಂಬಂಧಿಸಿದಂತೆ ಆಯಾ ರತ್ನಗಳನ್ನು ಧರಿಸಿದಲ್ಲಿ ಶುಭವಾಗುತ್ತೆ. ರವಿಯ ಗ್ರಹದ ತೊಂದರೆಗಳಿದ್ದಲ್ಲಿ ಮಾಣಿಕ್ಯವನ್ನು ಧರಿಸಬೇಕು. ಚಂದ್ರಗ್ರಹದ ತೊಂದರೆಗಳಿದ್ದಲ್ಲಿ ಮುತ್ತನ್ನು ಧರಿಸಬೇಕು. ಅಂಗಾರಕ ಗ್ರಹದ ತೊಂದರೆ ಇದ್ದಲ್ಲಿ ಹವಳ, ಬುಧಗ್ರಹದ ತೊಂದರೆ ಇದ್ದಲ್ಲಿ ಪಚ್ಚೆ, ಗುರುಗ್ರಹದ ತೊಂದರೆ ಇದ್ದಲ್ಲಿ ಪುಷ್ಯರಾಗ, ಶುಕ್ರಗ್ರಹದ ತೊಂದರೆ ಇದ್ದಲ್ಲಿ ವಜ್ರ, ಶನಿಗ್ರಹದ ತೊಂದರೆ ಇದ್ದಲ್ಲಿ ನೀಲ, ರಾಹುಗ್ರಹದ ತೊಂದರೆ ಇದ್ದಲ್ಲಿ ಗೋಮೇಧಿಕ, ಹಾಗೆ ಕೇತುಗ್ರಹದ ತೊಂದರೆ ಇದ್ದಲ್ಲಿ ವೈಢೂರ್ಯ. ಹೀಗೆ ಗ್ರಹಗಳ ರತ್ನಾದಿಗಳನ್ನು ಧರಿಸಬೇಕು. ದಿಕ್ಕನ್ನು ನೋಡೋದಾದರೆ ರವಿಗೆ ಪೂರ್ವ ದಿಕ್ಕಿಗೆ ರವಿ ಅಧಿಪತಿಯಾಗಿರುತ್ತಾನೆ. ಆಗ್ನೇಯ ದಿಕ್ಕಿಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ. ದಕ್ಷಿಣ ದಿಕ್ಕಿಗೆ ಕುಜ ಅಧಿಪತಿಯಾಗಿರುತ್ತಾನೆ. ಪಶ್ಚಿಮ ದಿಕ್ಕಿಗೆ ಶನಿ ಅಧಿಪತಿಯಾಗಿರುತ್ತಾನೆ. ವಾಯುವ್ಯ ದಿಕ್ಕಿನಲ್ಲಿ ಚಂದ್ರ ಅಧಿಪತಿಯಾಗಿರುತ್ತಾನೆ. ಹಾಗೆ ಉತ್ತರ ದಿಕ್ಕಿನಲ್ಲಿ ಬುಧ ಅಧಿಪತಿಯಾಗಿರುತ್ತಾನೆ. ಈಶಾನ್ಯ ದಿಕ್ಕಿನಲ್ಲಿ ಗುರು ಅಧಿಪತಿಯಾಗಿರುತ್ತಾನೆ. ಹೀಗೆ ಆಯಾ ದಿಕ್ಕುಗಳಿಗೆ ಆಯಾ ಗ್ರಹಗಳು ಅಧಿಪತಿಯಾಗಿರ್ತಾರೆ. ನೈಋತ್ಯಕ್ಕೆ ರಾಹು ಅಧಿಪತಿ, ವಾಯವ್ಯಕ್ಕೆ ಕೇತು ಅಧಿಪತಿ ಹೇಳುವಂತಹ ವಿಷಯವೂ ಕೂಡ ಉಂಟು. ಹಾಗೆಯೇ ನವರತ್ನಗಳನ್ನು ನಾವು ಧರಿಸೋದಾದರೆ ಮಧ್ಯದಲ್ಲಿ ರವಿಗ್ರಹಕ್ಕೆ ಸಂಬಂಧಿಸಿದಂತೆ ಮಾಣಿಕ್ಯ ಇರಬೇಕು. ಆಗ್ನೇಯ ದಿಕ್ಕಿನಲ್ಲಿ ಚಂದ್ರಗ್ರಹಕ್ಕೆ ಸಂಬಂಧಿಸಿದಂತೆ ಮುತ್ತು ಇರಬೇಕು. ದಕ್ಷಿಣ ದಿಕ್ಕಿನಲ್ಲಿ ಕುಜಗ್ರಹಕ್ಕೆ ಸಂಬಂಧಿಸಿದಂತೆ ಹವಳ ಇರಬೇಕು. ಹಾಗೆ ನೈಋತ್ಯ ದಿಕ್ಕಿನಲ್ಲಿ ರಾಹುಗ್ರಹಕ್ಕೆ ಸಂಬಂಧಿಸಿದಂತೆ ಗೋಮೇಧಿಕ ಇರಬೇಕು. ಪಶ್ಚಿಮ ದಿಕ್ಕಿನಲ್ಲಿ ಶನಿಗ್ರಹಕ್ಕೆ ಸಂಬಂಧಿಸಿದಂತೆ ನೀಲ ಇರಬೇಕು. ವಾಯುವ್ಯ ದಿಕ್ಕಿನಲ್ಲಿ ಕೇತುಗ್ರಹಕ್ಕೆ ಸಂಬಂಧಿಸಿದಂತೆ ವೈಢೂರ್ಯವಿರಬೇಕು. ಉತ್ತರ ದಿಕ್ಕಿನಲ್ಲಿ ಗುರುಗ್ರಹಕ್ಕೆ ಸಂಬಂಧಿಸಿದಂತೆ ಪುಷ್ಯರಾಗ, ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಪಚ್ಚೆ. ಹೀಗೆ ಪೂರ್ವ ದಿಕ್ಕಿನಲ್ಲಿ ವಜ್ರ ಶುಕ್ರಗ್ರಹಕ್ಕೆ ಸಂಬಂಧಿಸಿದಂತೆ ಇರಬೇಕು. ಹೀಗೆ ಸ್ವಲ್ಪ ವ್ಯತ್ಯಾಸ ಅಂಗುಲಿಯ ಧಾರಣಕ್ಕೆ, ಅಂದರೆ ಕೈಗಳಿಗೆ ನವರತ್ನಗಳನ್ನು ಧರಿಸುವಾಗ ಸ್ವಲ್ಪ ವ್ಯತ್ಯಾಸವಾಗಿ ಇರುತ್ತೆ. ಹೇಗೆ ಹಿಂದೆ ದಿಕ್ಕನ್ನು ಹೇಳಿದ್ದೇವೋ ಆ ದಿಕ್ಕಿಗೆ ಸಂಬಂಧಿಸಿದಂತೆ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಹಾಗೆಯೇ ದಿಗೀಶರಂತೆಯೂ ಕೂಡ ಇದನ್ನು ಧರಿಸಬಹುದು. ಅಂದರೆ ಹಿಂದೆ ಹೇಗೆ ದಿಕ್ಕನ್ನು ಹೇಳಲಾಗಿದೆಯೋ ಆ ದಿಕ್ಕಿನಂತೆಯೂ ಕೂಡ ಈ ನವರತ್ನಗಳನ್ನು ಧರಿಸಬೇಕು. ಆದರೆ ಮಧ್ಯದಲ್ಲಿ ರವಿಯ ಮಾಣಿಕ್ಯ, ಪೂರ್ವದಲ್ಲಿ ಶುಕ್ರನ ವಜ್ರ ಇರಲೇಬೇಕು. ಇದನ್ನು ನಾವು ಬದಲಾಯಿಸುವಂತಿಲ್ಲ. ಹೀಗೆ ನವರತ್ನಗಳನ್ನು ಧರಿಸಬೇಕು. ಇನ್ನು ವರ್ಣಗಳನ್ನು ನೋಡೋದಾದರೆ ಗುರು ಶುಕ್ರರು ಬ್ರಾಹ್ಮಣ ವರ್ಣವನ್ನು ಹೊಂದಿರ್ತಾರೆ. ರವಿ ಕುಜರು ಕ್ಷತ್ರಿಯ ವರ್ಣವನ್ನು ಹೊಂದಿರ್ತಾರೆ. ಚಂದ್ರ ಮತ್ತು ಬುಧರು ವೈಶ್ಯ ವರ್ಣವನ್ನು ಹೊಂದಿರ್ತಾರೆ. ರಾಹು ಶನಿಗ್ರಹಗಳು ಶೂದ್ರ ವರ್ಣವನ್ನು ಹೊಂದಿರ್ತಾರೆ. ಕೇತು ಚಂಡಾಲಕಾರಕನಾಗಿರ್ತಾನೆ. ಹೀಗೆ ವರ್ಣಗಳನ್ನು ತಿಳಿದುಕೊಳ್ಳಬೇಕು. ಋಗ್ವೇದಪತಿ ಗುರು ಆಗಿರ್ತಾನೆ. ಯಜುರ್ವೇದಪತಿ ಶುಕ್ರನಾಗಿರ್ತಾನೆ. ಸಾಮವೇದಪತಿ ಕುಜ ಅಂಗಾರಕನಾಗಿರ್ತಾನೆ. ಅಥರ್ವ ವೇದಪತಿ ಬುಧನಾಗಿರ್ತಾನೆ. ಹೀಗೆ ಶಾಖೇಶ್ವರಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕು. 4 ವೇದಕ್ಕೆ 4 ಗ್ರಹಗಳು ಮುಖ್ಯವಾಗಿರ್ತಾರೆ. ಇವುಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕು. ನಮಸ್ಕಾರ.